IPL 2026 ಅಲ್ಲಿ CSK ಫ್ಯಾನ್ಸ್ ಗೆ ಒಂದಲ್ಲ ಎರಡಲ್ಲ ಮೂರು ಬಿಗ್ಗೆಸ್ಟ್ ಅಪ್ಡೇಟ್ಸ್ ಇದಾವೆ ಮತ್ತು ದಿನೇಶ್ ಕಾರ್ತಿಕ್ ಅವರು ಒಂದು ಹೊಸ ರೂಲ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ಏನು ಅಂತ ಹೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ. ಸ್ಮಾಲ್ ಯೂಟ್ಯೂಬರ್ ಇದೀನಿ, ನಿಮ್ಮ ಸಪೋರ್ಟ್ ಬೇಕು, ಬೇಗನೆ ಒಂದೇ ಒಂದು ಲೈಕ್ ಮಾಡಿ. ಮತ್ತು ಇನ್ನು ಯಾರೋ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಅಪ್ಡೇಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ಸ್ ಬರ್ತಾ ಇದಾವೆ. CSK ಸಿಇಒ ಒಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಫಸ್ಟ್ ಅಪ್ಡೇಟ್ ನಾವು ನಿನ್ನೆ ಈವ್ನಿಂಗ್ ಅಶ್ವಿನ್ ಮತ್ತು CSK ಸಿಇಒ ಕಾಶಿ ವಿಶ್ವನಾಥನ್ ಅವರು ಒಂದು ಬಿಗ್ ಮೀಟಿಂಗ್ ನ ಮಾಡಿದ್ದಾರೆ. ಸೊ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಹೌದು, ಲಾಸ್ಟ್ IPL 2025 ಅಲ್ಲಿ CSK ಟೀಮ್ ಆ ಒಂದು ಮೆಗಾ ಆಕ್ಷನ್ ಅಲ್ಲಿ ಅಶ್ವಿನ್ ಗೆ ಬರೋಬ್ಬರಿ 9.5 ಕೋಟಿ ಕೊಟ್ಟು ಬೈ ಮಾಡಿದ್ರು. ಆದ್ರೆ ಅನ್ಫಾರ್ಚುನೇಟ್ಲಿ ಅಶ್ವಿನ್ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬಟ್ ಏನಾಯ್ತು ಗೊತ್ತಿಲ್ಲ, CSK ಮ್ಯಾನೇಜ್ಮೆಂಟ್ ಅಶ್ವಿನ್ ನಡುವೆ ಆದ್ರೆ ಸ್ಟ್ರೈಟ್ ಅವೇ ಅಶ್ವಿನ್ IPL ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ರು. ಆದ್ರೆ ಈಗ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ CSK ಸಿಇಒ ಮತ್ತು ಕಾಶಿ ವಿಶ್ವನಾಥನ್ ಅವರು ಒಂದು ಬಿಗ್ ಮೀಟಿಂಗ್ ನ ಮಾಡಿದ್ದಾರೆ. ಆಕ್ಚುಲಿ ಅಫಿಷಿಯಲ್ ರಿಪೋರ್ಟ್ಸ್ ನಮಗೆ ಏನು ಬಂದಿಲ್ಲ, ಆದ್ರೆ ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ಅಶ್ವಿನ್ ಆಲ್ ಸೆಟ್ CSK ಗೆ ನೆಕ್ಸ್ಟ್ IPL 2026 ಅಲ್ಲಿ ಆಸ್ ಎ ಬಾಲಿಂಗ್ ಕೋಚ್ ಅಥವಾ ಮೆಂಟರ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ ಅಂತೇಳಿ ಒಂದು ಬಿಗ್ಗೆಸ್ಟ್ ರಿಪೋರ್ಟ್ ಇದೆ. ಏನಾದ್ರೂ ಈ ಒಂದು ನ್ಯೂಸ್ ಅಫಿಷಿಯಲ್ ಆಗಿ ಬಂತಪ್ಪ ಅಂದ್ರೆ ಇದು ಮಾತ್ರ ಪ್ರತಿಯೊಬ್ಬ CSK ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಅಪ್ಡೇಟ್. ಯಾಕೆಂದ್ರೆ ಅಶ್ವಿನ್ ಜಸ್ಟ್ ಒಂದು ಫ್ಯಾಬುಲಸ್ ಸ್ಪಿನ್ ಬೌಲರ್ ಅಷ್ಟೇ ಅಲ್ಲ, ಒಂದು ಮೈಂಡ್ ಬ್ಲೋಯಿಂಗ್ ಗ್ರೇಟ್ ಅನಾಲಿಸಿಸ್. ಹೌದು, ಸೊ ಏನಾದ್ರೂ ಅಶ್ವಿನ್ CSK ಗೆ ಆ ಒಂದು ಸಪೋರ್ಟಿಂಗ್ ಸ್ಟಾಫ್ ಅಲ್ಲಿ ಪಾರ್ಟ್ ಆದ್ರೆ ಡೆಫಿನೆಟ್ ಆಗಿ CSK ಗೆ ಒಂದು ಬಿಗ್ ವಿನ್ ಗ್ಯಾರಂಟಿ. ನೋಡಮ್ಮ, ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್, CSK ಸಿಇಒ ಮತ್ತೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಬಿಗ್ ಸ್ಟೆಪ್ ಏನಪ್ಪ ಅಂದ್ರೆ ವುಮೆನ್ಸ್ ಕ್ರಿಕೆಟ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿದ್ದೇವೆ ಅಂತೇಳಿ. ಡೆಫಿನೆಟ್ ಆಗಿ ಈ ಒಂದು ಅಪ್ಡೇಟ್ ನ ಪ್ರಕಾರ CSK ನೆಕ್ಸ್ಟ್ WPL 2027 ಅಲ್ಲಿ CSK ಟೀಮು ಎಂಟ್ರಿ ಕೊಡೋದು ಗ್ಯಾರಂಟಿ. ಇದು ಮಾತ್ರ ಬಿಗ್ಗೆಸ್ಟ್ ಅಪ್ಡೇಟ್. ಯಾಕಂದ್ರೆ RCB, UP, MI ಮತ್ತು GG, DC ಈ ಐದು ಟೀಮ್ ಇದು. ಬಟ್ ಈಗ CSK ಟೀಮ್ ಎಂಟ್ರಿ ಕೊಡುತ್ತಂದ್ರೆ ಡೆಫಿನೆಟ್ ಆಗಿ ಅದು ಮಾತ್ರ ಕ್ರ್ಯಾಕಿಂಗ್ ಸೀಸನ್ ಆಗೋದು ಗ್ಯಾರಂಟಿ. ಅಗೇನ್ RCB ಮತ್ತು CSK ಬಿಗ್ ರೈವಲ್ರಿ ಆಗೋದು ಗ್ಯಾರಂಟಿ. ಯಾವ ರೀತಿ ನಾವು IPL ನೋಡ್ತಾ ಇದೀವಿ, ಎಕ್ಸಾಕ್ಟ್ಲಿ ಅದೇ ಟೈಪ್ ಆಫ್ ರೈವಲ್ರಿ ಮತ್ತೆ ನಾವು WPL 2027 ನಲ್ಲಿ ನೋಡ್ತೀವಿ. ನೋಡಮ್ಮ, RCB CSK ಆ ಒಂದು ರೈವಲ್ರಿ WPL ಅಲ್ಲಿ ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ಲ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, CSK ಸಿಇಒ ಮತ್ತೊಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. MS ಧೋನಿ ಅವರ ಬಗ್ಗೆ. MS ಧೋನಿ ಅವರು ಈ ಒಂದು ಸೀಸನ್ IPL 2026 ಕಂಪ್ಲೀಟ್ಲಿ ಸೀಸನ್ ಆಡ್ತಾರೆ, ಆಮೇಲೆ ಫಾರ್ ಎವರ್ CSK ಟೀಮ್ ಅಲ್ಲಿ ಇರ್ತಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ MS ಧೋನಿ ಡೆಫಿನೆಟ್ ಆಗಿ IPL 2026 ಆಡ್ತಾರೆ, ಆಮೇಲೆ ಅವರ ಫ್ಯೂಚರ್ ಡೆಫಿನೆಟ್ ಆಗಿ CSK ಟೀಮ್ ಅಲ್ಲಿ ಪಾರ್ಟ್ ಆಗಿರ್ತಾರೆ. ಮೇ ಬಿ ಸಪೋರ್ಟಿಂಗ್ ಸ್ಟಾಫ್ ಅಲ್ಲಿ ಮೇ ಬಿ ಮೆಂಟರ್ ಆಗುವಂತಹ ಚಾನ್ಸ್ ಇದೆ ನೆಕ್ಸ್ಟ್ IPL 2027 ಅಲ್ಲಿ, ಮೇ ಬಿ IPL 2028 ಅಲ್ಲಿ. ಬಟ್ MS ಧೋನಿ ಎಲ್ಲಿಗೆ ಹೋಗಲ್ಲ, CSK ಟೀಮ್ ಅನ್ನು ಬಿಟ್ಟು ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಕಾಶಿ ವಿಶ್ವನಾಥನ್ ಅವರು. ಇದು CSK ಟೀಮ್ ಬರೋಬ್ಬರಿ 3 ಅಪ್ಡೇಟ್ಸ್. ನೆಕ್ಸ್ಟ್ ದಿನೇಶ್ ಕಾರ್ತಿಕ್ ಅವರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬರ್ತದೆ. ದಿನೇಶ್ ಕಾರ್ತಿಕ್ ಯಾವಾಗ RCB ಟೀಮ್ಗೆ ಎಂಟ್ರಿ ಕೊಟ್ಟರು ಅವಾಗ ಕಂಪ್ಲೀಟ್ಲಿ ಅವರ ಲೈಫ್ ಚೇಂಜ್ ಆಗಿದೆ. ಸೊ RCB ಟೀಮ್ ಅಲ್ಲಿ ಸೂಪರ್ ಬಗ್ಗೆ ಪರ್ಫಾರ್ಮೆನ್ಸ್ ನ ಕೊಟ್ಟರು ಆಸ್ ಎ ಪ್ಲೇಯರ್ ಆಗಿ, ಅಗೇನು ಆಸ್ ಎ ಮೆಂಟರ್, ಆಸ್ ಎ ಬ್ಯಾಟಿಂಗ್ ಕೋಚ್ ಆಗಿ RCB ಗೆ ಫಾರ್ ದ ಫಸ್ಟ್ ಟೈಮ್ ಚಾಂಪಿಯನ್ ಆಗಿದ್ದಾರೆ. ಯಾವಾಗ ಒಂದು ರೈಟ್ ವೇಲಿ ಹೋಗ್ತಾ ಇದ್ದಾರೆ ದಿನೇಶ್ ಕಾರ್ತಿಕ್, ಈಗ ಆಲ್ಮೋಸ್ಟ್ ಅರೌಂಡ್ ದಿ ವರ್ಲ್ಡ್ ನಲ್ಲಿ ಸಾಕಷ್ಟು ಆಫರ್ ಬರ್ತಿದಾವೆ. ರೀಸೆಂಟ್ ಆಗಿ ದ 100 ಲೀಗ್ ಅಲ್ಲಿ ಸ್ಪಿರಿಟ್ ಆ ಒಂದು ಟೀಮಿನ ಪರ ಮೆಂಟರ್ ಆಗಿದ್ದಾರೆ. ಅಗೇನ್ ಈಗ ಬಿಗ್ ಅಪ್ಡೇಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಅಫ್ಘಾನಿಸ್ತಾನ ಕ್ರಿಕೆಟ್ಗೆ ಆಸ್ ಎ ಮೆಂಟರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಇದು ಮಾತ್ರ ಗ್ರೇಟ್ ನ್ಯೂಸ್. ನೋಡಮ್ಮ, ದಿನೇಶ್ ಕಾರ್ತಿಕ್ ಅವರ ಮೆಂಟರ್ಶಿಪ್ ನಲ್ಲಿ ಅಫ್ಘಾನಿಸ್ತಾನವನ್ನು ಯಾವ ಲೆವೆಲ್ಗೆ ಹೋಯ್ತಾರೆ ಅಂತೇಳಿ. ಇದು ಸದ್ಯವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.